ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ ಜನರ ಅಭಿಪ್ರಾಯಕ್ಕೆ ನಾವು ಮುಕ್ತ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದ್ದೇವೆ. ಅದರಂತೆ ರಾಜ್ಯದಾದ್ಯಂತ ಜನ ಕರೆ ಮಾಡಬಹುದಾಗಿದೆ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದಾಗಿದೆ. ಸೊ ಈಗ ಇವತ್ತಿನ ವಿಷಯ ಏನಂತಂದ್ರೆ, ಅಲ್ಪ ಮಳೆಯಾಗಿ ರಾಜ್ಯಕ್ಕೆ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಕುಡಿಯೋದಕ್ಕೆ ರಾಜ್ಯಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಂದ್ರೆ ಏನು ಎತ್ತ ಸರ್ಕಾರ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡಿಕೊಂಡು ಮೆಸೇಜ್ ಮಾಡಿ, ಕಾಲ್ ಮಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ಎಲ್ಲ ಸಿಬ್ಬಂದಿಯವ್ರಿಗೂ ದಿನ ಅಭಿನಂದನೆ ಇದೆ. ಫಸ್ಟ್ ಸರ್, ಏನು ಅಂತಂದ್ರೆ ಈಗ ಬೆಂಗಳೂರಿಗೆ ಕುಡಿಯಕ್ಕೆ ನೀರಿಲ್ಲ, ಮತ್ತೆ ನಂತರ ನಮ್ಮ ರೈತರಿಗೂ ಕೂಡ ಸುಮಾರು ಲಾಸ್ಗಳಾಗ್ತಾ ಇದೆ. ಆಲ್ಪಾಟ ಮೀಟಿಂಗ್ ಕರೆದಿದ್ದಾರೆ, ಆದ್ರೆ ನೀರು ಬಿಡ್ತಾ ಇದ್ರೆ 1,30,000. ನಾನು ಈಗ ಶ್ರೀನಿವಾಸ ನಮ್ಮ ಸ್ನೇಹಿತರು ಫೋನ್ ಮಾಡಿದೆ, ನಮ್ಮ ರಿಲೇಷನ್ಗೆ 1,30,000 ಇದು ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ. ಮತ್ತೆ ಇದು ಆಲ್ಪಾಟ ಮೀಟಿಂಗ್ ಕರೆಯೋದೇನೋ ಅಲ್ಲಿ ನೀರು ಬಿಡೋದೇನು ಸರ್? ಈಗ ತಪ್ಪಾಗುತ್ತೆ ಒಂದು. ಆಮೇಲೆ ಆಲ್ಪಾಟ ಮೀಟಿಂಗ್ ಅಲ್ಲಿ SCM ಬೆಳೆಗೋದ್ರಿಂದ ಕುಮಾರಸ್ವಾಮಿ ಅವರು ಇಸ್ರೇಲ್ಗೆ ಹೋಗಿ ಬಂದಿದ್ದಾರೆ. ಇಸ್ರೇಲ್ಗೆ ಹೋಗಿ ಬಂದಾಗ ಅದ್ರಲ್ಲಿ ನೀರೇ ಇಲ್ದಿರೋ ಜಾಗದಲ್ಲಿ ಯಾವ ರೀತಿ ಅವರು ಬೆಳೆ ಬೆಳೀತಾರೆ ಅಂತಂದ್ರೆ ನಂಬಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬೆಳೀತಾರೆ. ಸರ್ಕಾರ ಏನ್ ಮಾಡ್ಬೇಕು ಅಲ್ಲ, ನಿಮ್ ಪ್ರಕಾರ ಈ ಸರ್ಕಾರ ಏನ್ ಮಾಡ್ಬೇಕು ಅಂತ, ಏನ್ ಮಾಡಿದ್ರೆ ಚಂದ? ಸರ್ಕಾರ ಈ ಸಮಸ್ಯೆನೇ ಇರಬಾರ್ದು ಅಂತಂದ್ರೆ ತಮಿಳುನಾಡ ಇರ್ತಕ್ಕಂಥ ನಮ್ಮ ಸಮುದ್ರ ನೀರು ಏನಿದೆಯೋ ಅದನ್ನೇ ರೆಡಿ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳಕ್ಕೆ ಏನಾದ್ರು ಒಂದು ಮಾಸ್ಟರ್ ಪ್ಲಾನ್ ಮಾಡಲೇಬೇಕು. ಬಿಕಾಸ್ ಇಸ್ರೇಲ್ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ, ಅದನ್ನಾಗಲೇ ಕುಮಾರಸ್ವಾಮಿ ಅವರು ನೋಡ್ಕೊಂಡ್ ಬಂದಿದ್ದಾರೆ. ನೋಡ್ಕೊಂಡ್ ಬಂದ್ಮೇಲೆ ಯಾಕೆ ಅದನ್ನ ಸೊಲ್ಯೂಷನ್ ಯಾಕೆ ಕೊಡಬಾರ್ದು? ನಮಸ್ಕಾರ. ಅಲ್ಪ ಮಳೆ ಬಂದಿದೆ, ಇದು ಯಾವುದಕ್ಕೂ ಸಾಲೋದಿಲ್ಲ ಮಳೆ. ನಾವೇನ್ ಮಾಡ್ಬೇಕು? ಕರ್ನಾಟಕದ ಮುಂದೆ ಇರುವಂತ ಅವಕಾಶಗಳೇನು, ಏನ್ ಹೇಳ್ತೀರಿ? ಸರ್, ಇವಾಗ ನಮ್ಗೆ ಇವಾಗ ಕಬಿನಿ ಜಲಾಶಯದಿಂದ ನೀರ್ ಬರ್ತಾ ಇದೆ. ಮತ್ತೆ ಇವಾಗ ಕಬಿನಿ ಜಲಾಶಯದಿಂದ ನೀರ್ ಬರ್ತಾ ಇರೋದ್ರಿಂದ ನಾವು ತಮಿಳುನಾಡಿಗೆ ದಿನ 1,000 ಕ್ಯೂಸೆಕ್ಸ್ ಮಾತ್ರ ನೀರ್ ಬಿಡಬಹುದು. ಮತ್ತೆ 1,000 ಕ್ಯೂಸೆಕ್ಸ್ ನೀರ್ ಬಿಟ್ರೆ ನಾವು 15 ದಿನ ಬಿಡುವಷ್ಟರಲ್ಲಿ ಅದು ಜಾಸ್ತಿ ಆಗುತ್ತಲ್ಲ, 15,000 ಕ್ಯೂಸೆಕ್ಸ್ ಆಗುತ್ತೆ. ಆಗ ಇಲ್ಲಿ ಮೈಸೂರು, ಮಂಡ್ಯ ಆ ಕಡೆ ನಮ್ಮ ರೈತರಿಗೂ ಕೂಡ ನೀರ್ ಸಿಗುತ್ತೆ. ನಾವು ಆ ಕಡೆ ತಮಿಳುನಾಡಿಗೂ ಕೂಡ ನೀರ್ ಬಿಟ್ಟಂಗ ಆಗುತ್ತೆ, ಅವ್ರಿಗೂ ನ್ಯಾಯ ಒದಗಿಸ್ದಂಗಾಗುತ್ತೆ. ಇಲ್ಲಿ ನಮ್ಮ ಮೈಸೂರು ಜನತೆ, ಮಂಡ್ಯ ಜಿಲ್ಲೆಗೂ ಕೂಡ ನಾವು ನ್ಯಾಯ ಮಾಡ್ದಂಗ ಆಗುತ್ತೆ ಸರ್. ಸರಿಯಾಗಿ ನ್ಯಾಯ ಮಾಡ್ಬೇಕು ಒಟ್ನಲ್ಲಿ. ಹೌದು, ನಮಗೂ ನ್ಯಾಯ ಇರ್ಬೇಕು, ಅವ್ರಿಗೂ ನ್ಯಾಯ ಸಿಗ್ಬೇಕು. ಹಾಗಾಗಿ ದಿನ 1,000 ಕ್ಯೂಸೆಕ್ಸ್ ನೀರ್ ಬಿಟ್ರೆ ಈಗ ಒಂದ್ 2-3 ದಿನದಿಂದ ಮಳೆ ಬರ್ತಿದೆ, ಅದ್ರ ಹೊರತಾಗಿ ಮಳೆ ಇಲ್ವಲ್ಲ ಅಂತ. ಮಳೆ ಇಲ್ದೆ ಹೆಂಗ್ ಬಿಡಕ್ಕಾಗತ್ತಲ್ವಾ? 1,000 ಬಿಟ್ರೆ ಇಲ್ಲಿ ನಮ್ಮ ಮಂಡ್ಯ ಜನತೆಗೂ ಮೈಸೂರು ಜನತೆಗೂ ನ್ಯಾಯ ಒದಗಿಸ್ದಂಗಾಗುತ್ತೆ. ನೆಕ್ಸ್ಟ್ ಆ ಕಡೆ ತಮಿಳುನಾಡಿಗೂ ಕೂಡ 1,000 ಕ್ಯೂಸೆಕ್ಸ್ ಬಿಟ್ರೆ ನಮ್ಗೂ ಇಲ್ಲಿ ನ್ಯಾಯ ಸಿಗುತ್ತೆ, ಅದು ನ್ಯಾಯ ಸಿಗುತ್ತೆ ಸರ್ ನಮ್ಗೆ. ಆಯ್ತು, ಥ್ಯಾಂಕ್ ಯು. ಪುಟ್ಟಸ್ವಾಮಿ ಅವರವರು ಕೊಡಗುನಿಂದ. ನಮಸ್ಕಾರ ಪುಟ್ಟಸ್ವಾಮಿ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕೊಡಗಿನಲ್ಲಿ ಒಳ್ಳೆ ಮಳೆ ಆಗ್ತಿದೆಯಂತಲ್ಲ? ಆಗ್ತಾ ಇದೆ ಸರ್, ಒಳ್ಳೆ ಮಳೆ ಆಗ್ತಾ ಇದೆ. ಕಾವೇರಿ ತುಂಬಿ ಹರಿತಾ ಇದೆ, ನೋಡಕ್ಕೆ ಖುಷಿ ಆಗುತ್ತೆ. ಹಾರಂಗಿ ತುಂಬಿ ದಿನಕ್ಕೆ 2 ಸಲ ಕಾವೇರಿ ನದಿಗೆ ನೀರ್ ಬಿಡ್ತಾ ಇದ್ದಾರೆ ಹಾರಂಗಿಂದ. ಬಟ್ ನಾವು ರೈತರಾಗಿತ್ಕೊಂಡು ನಾವು ಎಲ್ಲ ಭತ್ತದಾಗೆ ಹೋಯ್ಕೊಂಡಿದೀವಿ, ನಮ್ಗೆ ಬೆಳೆಗೆ ನೀರ್ ಕೊಡ್ತಾ ಇಲ್ಲ ಅಲ್ವಾ? ಹೌದಲ್ಲ ಸರ್? ಹೌದು. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಸರ್ಕಾರ? ಸರ್, ನಾವು ಡ್ಯಾಮ್ಗಳು ಕಟ್ಟಿರೋದು ಏನಕ್ಕೆ ಸರ್ ಕರ್ನಾಟಕದಲ್ಲಿ? ನಮ್ಮ ರೈತರಿಗೋಸ್ಕರ ಅಲ್ವಾ ಸರ್? ನಾವು ನೀರ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ತಮಿಳ್ನಾಡವರು ನೀರ್ ಕೊಡಂಗಿದ್ರೆ ನಮ್ಮ ಡ್ಯಾಮ್ಗಳ ಅವಶ್ಯಕತೆ ಏನು ಸರ್? ಒಂದು ನೀರ್ ಬಂದಂಗೆ ಹೋಗ್ಬೋದಾಗಿತ್ತಲ್ಲ. ಕರೆಕ್ಟ್. ನಾವು ಇಲ್ಲಿ ಡ್ಯಾಮ್ಗಳು ಕಟ್ಕೊಂಡು ಎಷ್ಟು ಜನ ದೇವ್ರ ಸುರ್ಸಿ, ರಕ್ತ ಸುರ್ಸಿ, ಭೂಮಿ ಕಳ್ಕೊಂಡು ಕಾಡಲ್ಲಿ ಬದುಕ್ತಾ ಇದೀವಿ ನಾವು. ಹೌದು. ನಮ್ಮವ್ರಿಗೆ ಫಸ್ಟ್ ಅನುಕೂಲ ಮಾಡ್ಲಿ ಅಂತೀರಿ ತಾವು? ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಬಾಗಲಕೋಟೆಯಿಂದ, ರಾಘವೇಂದ್ರ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಾವೇನ್ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ? ಏನು ಇಲ್ಲ, ನನ್ನೊಂದು ಹಿರಿಯರು ಗಾದೆ ಮಾಡಿದ್ದಾರೆ, ಮನೆಗೆದ್ದು ಮಾರು ಗೆಲ್ಲಬೇಕು.
ನಮ್ಮ ಕರ್ನಾಟಕದ ದುಸ್ಥಿತಿಯನ್ನು ನೋಡಿಯೂ ಸಹ ಇನ್ನೊಂದು ರಾಜ್ಯಕ್ಕೆ ನೀರು ಬಿಡುವುದೆಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಇದು. ಹಾ. ಅದಕ್ಕಾಗಿ ನಮ್ಮ ಜನರ ಇಂಗಿತವೇನಿದೆಯೋ, ಆಸೆ ಏನಿದೆಯೋ ಅದೆಲ್ಲವನ್ನು ಈಡೇರಿಸಿ ಹ್ಮ್. ತಮಿಳುನಾಡಿಗೆ ನೀರು ಬಿಡುವಂತಹ ಕೆಲಸವಾಗಬೇಕೆನ್ನುವುದು ಸದಭಿಪ್ರಾಯ ನನ್ನದು. ಆಲ್ ರೈಟ್, ಧನ್ಯವಾದ ರಾಘವೇಂದ್ರ ಅವರೇ ಕರೆ ಮಾಡಿ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಬೆಂಗಳೂರಿಂದ ನಾರಾಯಣಪ್ಪ ಅಂತ ಕರೆ ಮಾಡಿದ್ದಾರೆ. ನಾರಾಯಣಪ್ಪ ಅವರು ನಮಸ್ಕಾರ. ನಮಸ್ತೆ ಸರ್. ನಿಮ್ಗೇನ್ ಅನ್ಸುತ್ತೆ, ಈಗ ಒಂದ್ ಕಡೆ ಮಳೆ ಕಡಿಮೆ ಆಗಿ ತಮಿಳುನಾಡಿನವ್ರು ನೀರ್ ಬೇಕು ಅಂತ ಇರುವಾಗ ಸರ್ಕಾರ ಏನ್ ಮಾಡಿದ್ರೆ ಒಳ್ಳೇದು ಅಂತ? ಫಸ್ಟ್ ಇಲ್ಲಿ ಬೆಂಗಳೂರು ಜನಕ್ಕೆ ನಾನು ಇರೋದು ಇವಾಗ 9ನೇ ಕಿಲೋಮೀಟರ್ ವಿಧಾನಸೌಧದಿಂದ ಶನಿಸಂದ್ರ. ಇಲ್ಲಿ ಕುಡಿಯಕ್ಕಲ್ಲ, ಕೈ ತೊಳ್ಯಾಕು ನೀರು ನಮ್ಮ ಏರಿಯಾಗ ನೀರೇ ಇಲ್ಲ. 9ನೇ ಕಿಲೋಮೀಟರ್ ನೀರ್ ಬಿಡಕ್ ಏಕೆ ಇಲ್ಲ ಅಂದ್ರೆ ಗವರ್ಮೆಂಟ್ ತಮಿಳ್ನಾಡಿಗೆ ಹೆಂಗ್ರಿ ಬಿಡ್ತಾನೆ? ಮಣಿಸಂದ್ರಕ್ಕೆ ನೀರಿಲ್ಲ, ತಮಿಳ್ನಾಡಿಗೆ ನೀರ್ ಯಾಕೆ ಅಂತ ನೀವ್ ಹೇಳ್ತಿದ್ದೀರಿ. ಕರೆಕ್ಟ್ ಆಗಿ ನೀವು ಬೇಕಾದ್ರೆ ಕಿಲೋಮೀಟರ್ ಹಾಕೊಂಡ್ ಬನ್ನಿ. 9ನೇ ಕಿಲೋಮೀಟರ್ ಅಲ್ಲಿ ನಾನು ಇದ್ದೀನಿ ಶನಿಸಂದ್ರ, ಮಾನ್ಯತಾ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್. ಬಂದ್ ನೋಡಿ, ಈ ರೋಡಲ್ಲಿ ನೀರ್ ಐತೆ, ಪೈಪ್ ಐತೆ. ಒಂದ್ 3 ತಿಂಗಳು ಬಿಟ್ರು, ಆಮೇಲೆ ಇಲ್ಲ, ಬಂದ್ ಮಾಡ್ತಾರೆ. ಕಾವೇರಿ ನೀರ್ ಬರ್ತಾನೆ ಇಲ್ಲ, ಕಾವೇರಿ ನೀರ್ ಕನೆಕ್ಷನ್ ಕಾವೇರಿ ನೀರ್ ಇಲ್ಲ ರೀ. ಒಂದ್ 3 ತಿಂಗಳು ಬಿಟ್ರು, ಆಮೇಲೆ ಮೀಟರ್ಗಳು ಹಾಕ್ಕೊಳ್ರಿ ಅಂದ್ರು. ನಾವೆಲ್ಲ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದ್ವಿ. ನೋಡಿದ್ರೆ ನೀರೇ ಸ್ಟಾಪ್ ಮಾಡಾಕಿರು. ಓಕೆ, ಧನ್ಯವಾದ ನಾರಾಯಣಪ್ಪ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನೋಡಿ, ನಾರಾಯಣಪುರ ಹೇಳ್ತಾ ಇರೋದೇನಂತಂದ್ರೆ ಥಣಿಸಂದ್ರಕ್ಕೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಯಾಕೆ, ನೀರು ಕೊಡಕ್ ಹೋಗ್ಬೇಕು. ಮೇಕೆದಾಟನ್ನ ಕಟ್ಟಿದ್ರೆ ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅಂತ ಏನಿದೆ ಅದನ್ನ ಕಟ್ಟಿದ್ರೆ ತಮಿಳ್ನಾಡಿಗೂ ಸಹಾಯ ಆಗುತ್ತೆ, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಪರಿಹಾರ ಆಗುತ್ತೆ. ಸೊ ಇದ್ರ ಬಗ್ಗೆ ನಂತರ ಯಾಕೆಂದ್ರೆ ಇವತ್ತು KRS ಇವತ್ತು ಕಾವೇರಿ ಬೇಸಿನ್ನಲ್ಲಿ ಅತಿ ದೊಡ್ಡ ಡ್ಯಾಮ್ ಅಂದ್ರೆ KRS ಡ್ಯಾಮ್ 49 TMC ಅದರ ಕೆಪಾಸಿಟಿ ಇದೆ. ಆದರೆ ಕೇವಲ ಇನ್ನೂ ಅದು 45% ಅಷ್ಟೇ ಫಿಲಪ್ ಆಗಿರೋದು. ಅಂದ್ರೆ KRS ನಮ್ಗೆಲ್ಲ ಗೊತ್ತಿರಾಗೆ 124 ಅಡಿ ಇದ್ರೆ ಈಗ ಏನು 100 ಅಡಿ ಹತ್ರ ನೀರು ಬಂದಿದೆ. ಅಂದ್ರೆ ಕೊನೆ 15 ಅಡಿ ಏನಿದೆ ಅದರಲ್ಲಿ 60% ನೀರು ಶೇಖರಣೆ ಆಗುತ್ತೆ. ಅದರಿಂದ ನಾವು ನೋಡಬೇಕು ಈ ಮಳೆ ಈಗ ಯಾವ ರೀತಿ ಆಗ್ತಾ ಇದೆ, ಅದು ಹಾಗೆ ಮುಂದುವರೆದ್ರೆ ಬಹುಶಃ ಏನು ಸಮಸ್ಯೆ ಆಗೋದಿಲ್ಲ. ಏನಾದ್ರೂ ಮುಂದುವರಿದೇ ಇದ್ರೆ ಬಹುಶಃ KRS ತುಂಬದೇ ಇದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈಗಾಗಲೇ ಕುಡಿಯುವ ನೀರಿಗೋಸ್ಕರ ಇವಾಗ KRS ಇಂದ ಮತ್ತು ಹೇಮಾವತಿ ಕೆನಾಲ್ ಇಂದ ನೀರು ಬಿಡಬೇಕು. ಯಾಕೆಂದ್ರೆ ಇನ್ನೂ ಹೇಮಾವತಿ ಕೆನಾಲ್ ಇಂದ ನೀರು ಬಿಟ್ಟಿಲ್ಲ. ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದೇವೆ, ಹೇಮಾವತಿ ಕೆನಾಲ್ಗೂ ಕೂಡ ನೀರನ್ನು ಹರಿಸಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದೇವೆ. ಬಸವರಾಜನ್ ಅವರು ರಾಮನಗರದಿಂದ. ಬಸವರಾಜ್ ಅವರ